ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೋಟಿಂಗ್ ಡೇ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಬೇಗನೆ ಮುಗಿಸ್ಕೊಂಡ್ವಿ, ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ಸೊ ಬಿಸಿಲು ನೋಡಿ ಎಷ್ಟು ಸಿಕ್ಕಾಪಟ್ಟೆ ಇದೆ ಅಂದರೆ ತುಂಬಾ ಬಿಸಿಲಿದೆ. ಸೊ ನಾವು ಹೋಗಬೇಕಾದ್ರೆ ಟೈಮ್ ಏನೂ ಅಷ್ಟೊಂದು ಆಗಿರಲಿಲ್ಲ, 10:30 ಆಗಿತ್ತು ಅಷ್ಟಕ್ಕೆ ಇಷ್ಟೊಂದು ಬಿಸಿಲಿದೆ ನೋಡಿ, ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ. ಸೊ ಬಿಸಿಲಿಗೆ ಅಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ತುಂಬ ಜನ ಇದ್ದಾರೆ, ಮತ್ತೆ ಲೇಟ್ ಆಗಿಬಿಡುತ್ತೆ ಇನ್ನು ಸಾಯಂಕಾಲ ಹೋಗಿಬಿಟ್ರೆ ಅಂತ. ಸೊ ಈಗನೇ ಹೋಗ್ತಾ ಇದ್ದೀವಿ. ಏನಿಲ್ಲ, ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇನ್ನು ತಲೆಗಂತೂ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನ ಕೇಳ್ತಾಯಿದ್ರು, ಸೊ ಹೇರ್ ಸ್ಟೈಲ್ ಇದು ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅಂತ. ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ, ಸೊ ನಾನು ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ನೋಡ್ತಾ ಇದ್ದರೆ ದೂರ ನೋಡಿದ್ರೆ ಹಾಗೆ ಕಾಣಿಸುತ್ತೆ, ಹತ್ತಿರ ಬಂದರೆ ಸೊ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಯಾವ ಹೇರ್ ಸ್ಟೈಲ್ ಇದೆ ಅಂತ. ಸೊ ನೋಡ್ತಾ ಇದ್ದಿಲ್ವಾ, ಸಿಂಪಲಾಗಿ ಸ್ಯಾರಿಯನ್ನು ಹಾಕ್ಕೊಂಡು ಇನ್ನು ಹೋಗಿಬಿಟ್ಟು ವೋಟ್ ಮಾಡಿ ಬರಬೇಕು. ಸೊ ನೀವು ಕೂಡ ಬೇಗನೆ ಹೋಗಿ ವೋಟ್ ಮಾಡಿ ಬನ್ನಿ. ಸೊ ಮನೆಯಲ್ಲಿ ಯಾರೆಲ್ಲ ಕೂತ್ಕೊಂಡಿದ್ದೀರಲ್ವ, ಸೊ ಈ ವೋಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೋಗಿಬಿಟ್ಟು ನಿಮಗೆ ಸರಿ ಅನಿಸಿದ್ದನ್ನು ನೀವು ನೋಡಿ ವೋಟ್ ಮಾಡಿ ಬನ್ನಿ. ಸೊ ನಾವಿನ್ನು ಹೋಗ್ತಾ ಇದ್ದೀವಿ, ಏನು 10 ನಿಮಿಷದ ದಾರಿ ಇದೆ ಅಷ್ಟೇ ಇನ್ನೇನು. ಸೊ ಹೊರಗಡೆ ನೋಡಿ ಯಾರೂ ಇಲ್ಲ, ಎಲ್ಲರೂ ಹೋಗಿಬಿಟ್ಟಿದ್ದಾರೆ, ನಾವೇ ಲೇಟು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಆಗಿ ನಾವು ನಮ್ಮ ಉಷಿ ವೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇನ್ನು ನಾವು ನಡ್ಕೊತ ಹೋಗ್ತಾ ಇದ್ದೀವಿ, ಅಂದರೆ ಒಂದು 5-10 ನಿಮಿಷದ ದಾರಿ ಇದೆ ಅಷ್ಟೇ. ಸೊ ಇಬ್ಬರು ರೆಡಿ ಆಗಿಬಿಟ್ಟು ಸಾರಿ ಹಾಕ್ಕೊಂಡಿದ್ದೀವಿ, ಡ್ರೆಸ್ ಹಾಕ್ಕೊಂಡಿಲ್ಲ, ಯಾಕಂದರೆ ಹಳ್ಳಿ ಅಲ್ವಾ, ಸುಮ್ಮನೆ ಏನಾದರೂ ತಿಳ್ಕೊತಾರೆ ಅಂದ್ಕೊಂಡು ಇಬ್ಬರು ಸಾರಿ ಹಾಕ್ಕೊಂಡಿದ್ದೀವಿ ಸಿಂಪಲ್ಲಾಗಿ. ಸೊ ಇನ್ನೇನು ಹೋಗ್ತೀವಿ ಅಷ್ಟೇ, ಹೋಗಿ ವೋಟ್ ಮಾಡಿ ಬರ್ತೀವಿ. ಸೊ ನೋಡ್ತಾ ಇದ್ದೀರಲ್ವ, ಸೊ ಫೈನಲಿ ನಾವು ವೋಟಿಂಗ್ ಪ್ಲೇಸ್ಗೆ ಬಂದುಬಿಟ್ವಿ. ಸೊ ನಮ್ಮ ಮನೆಯಿಂದ 2 ಮೈಲಿ ದೂರ ಅಷ್ಟೇ ಇರೋದು. ಗೌರ್ಮೆಂಟ್ ಸ್ಕೂಲ್ ಅಲ್ವಾ, ಜಾಸ್ತಿ ಜನ ಹಿಡಿತಾರೆ ಇಲ್ಲಿ, ದೊಡ್ಡದಿದೆ ಇದು ಜಾಗ ಅಂತ ಇಲ್ಲಿ ಇಟ್ಟಿದ್ರು. ಹಾಗಾಗಿ ನಾವು ಕೂಡ ಬಂದ್ವಿ. ಸೊ ಒಳಗಡೆ ಹೋಗಿ ವಿಡಿಯೋ ಅಲೋ ಇರಲಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಹೊರಗಡೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಒಳಗಡೆ ಮೊಬೈಲ್ ಅಲೋ ಇತ್ತು ಅಂದರೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಒಳಗಡೆ ಅಲೋ ಇರಲಿಲ್ಲ. ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡಲಿಲ್ಲ. ಸೊ ನಾನು ವೋಟ್ ಮಾಡಿ ಬರ್ತೀನಿ. ಸೊ ನಾನು ಈಗ ಪ್ರೆಸೆಂಟಾಗಿ ವೋಟ್ ಮಾಡಿಬಿಟ್ಟು ಬಂದೆ. ಸೊ ಇಲ್ಲಿ ಫೋಟೋ ತಗೋತಾ ಇದ್ದೀನಿ. ಸೊ ಇನ್ನು ಮನೆಗೆ ಹೋಗಬೇಕು. ಸೊ ಫೈನಲಿ ಮನೆಗೆ ಹೋಗಬೇಕಾದ್ರೆ ಅತ್ತೆ ಸಿಕ್ಕಿದ್ರು, ಅವರು ಕೂಡ ಮಾತಾಡ್ತಾ ನಗ್ತಾ ಇನ್ನು ಮನೆಗೆ ಹೋದ್ವಿ. ಈಗ ಮನೆಗೆ ಬಂದು ರೀಚ್ ಆದ್ವಿ. ಸೊ ನೋಡಿ ಎಷ್ಟೊಂದು ಸ್ವೆಟ್ ಆಗಿದೆ ಅಂತ, ಸಿಕ್ಕಾಪಟ್ಟೆ. ಹೋಗಬೇಕಾದ್ರೆ ಯಾವ ರೀತಿಯಾಗಿರ್ತೀವಿ, ಬರಬೇಕಾದ್ರೆ ನೋಡಿ ಎಷ್ಟೊಂದು ಬೆವರೆಲ್ಲ ಬಂದುಬಿಟ್ಟಿರುತ್ತೆ. ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಸ್ವಲ್ಪ. ಸೊ ನೀವು ಯಾರೆಲ್ಲ ಮನೇಲಿದ್ದೀರಲ್ವ, ಸೊ ಹೋಗಿ ಬೇಗನೆ ವೋಟ್ ಮಾಡಿ ಬಂದರೆ ತುಂಬಾ ಒಳ್ಳೆಯದು. ಇನ್ನು ನಾವೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಉಷಿಗಂತೂ ತುಂಬಾ ಸುಸ್ತಾಗಿಬಿಟ್ಟಿತ್ತು, ಯಾಕಂದರೆ ಲೈನ್ ಅಂತೂ ಅಷ್ಟೊಂದು ಲೈನ್ ಇತ್ತು, ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ ನಮಗೆ ಬರಬೇಕಾದ್ರೆ ತುಂಬ ಲೇಟ್ ಆಗಿಬಿಡ್ತು. ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾವು. ಸೊ ಇಲ್ಲಿ ಕೂತ್ಕೊಂಡಿದ್ದೀವಿ, ಎಲ್ಲರೂ ಮಾತುಕತೆ ಆಡ್ತಾ. ಇಲ್ಲಿ ನನ್ನ ಹೇರ್ಸ್ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಹೇರ್ಸ್ ಕಟ್ ಮಾಡಬೇಕು ಅಂತ ಹೇಳ್ತಾಯಿದ್ದೆ. ಬೇಡ, ಚೆನ್ನಾಗಿದೆ, ಕಟ್ ಮಾಡ್ಕೋಬೇಡ ಅಂತ ಹೇಳ್ತಾಯಿದ್ರು. ಸೊ ನಾನು ಫೈನಲಿ ಮನೆಯಲ್ಲೇ ನಾನು ಆಲ್ಮೋಸ್ಟ್ ಹೇರ್ಸನ್ನು ಕಟ್ ಮಾಡ್ಕೋತೀನಿ, ಹೊರಗಡೆ ಎಲ್ಲಿ ಹೋಗೋದಿಲ್ಲ. ಸೊ ಮನೆಯಲ್ಲಿರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾನು ಹೇರನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ಹೇರ್ಸನ್ನು ನೀಟಾಗಿ ಇಟ್ಕೊಳ್ಳೋದಾದರೆ ನೀವು ಕಮೆಂಟಲ್ಲಿ ತಿಳಿಸಿ, ಏನು ಹೇರ್ಸಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಫೈನಲಿ ತುಂಬ ಹಸಿವಾಗಿಬಿಡುತ್ತಲ್ವ, ಸೊ ಹಾಗಾಗಿ ಫ್ರಿಜ್ಜಲ್ಲಿ ಮಾವಿನ ಹಣ್ಣಿತ್ತು. ಸೊ ಕಟ್ ಮಾಡಿ ತಿಂತಾ ಇದ್ವಿ. ಸೊ ಅಷ್ಟೊತ್ತಿಗೆ ನಮ್ಮ ತಂಗಿ ವಿಡಿಯೋ ಕಾಲ್ ಮಾಡಿಬಿಟ್ಲು. ಸೊ ಮಾತಾಡ್ತಾ ಇದ್ವಿ, ಎಂಜಾಯ್ ಮಾಡ್ಕೋತಾ, ಎಲ್ಲರೂ ಒಂದೇ ಕಡೆ ಸೇರಿದ್ವಲ್ಲ. ಹಾಗಾಗಿ ಅವಳು ಕೂಡ ವಿಡಿಯೋ ಕಾಲ್ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳ್ತಾ ಇದ್ಲು. ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ಸೊ ಮಾವಿನ ಹಣ್ಣು ಇತ್ತು, ತಿಂತಾ ಇದ್ವಿ. ತುಂಬ ಖುಷಿ ಆಯಿತು ಅವತ್ತಿನ ಡೇ, ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರೆಲ್ಲ ಸಿಕ್ಕರು ಅಂದರೆ ಬಹಳ ದಿನಗಳಿಂದ ಮೀಟ್ ಆಗದೇ ಇರುವಂಥ ಕೆಲವೊಂದು ವ್ಯಕ್ತಿಗಳನ್ನು ಕೂಡ ನಾವು ಮೀಟ್ ಆದ್ವಿ.
ಮಾತಾಡಿದ್ವಿ, ಫೋಟೋ ಗಿಟೋ ತಗೊಂಡ್ವಿ. ತುಂಬ ಖುಷಿ ಆಯಿತು. ಕೆಲವೊಂದು ಸಾರಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅಂದರೆ ಎಷ್ಟೋ ದಿನಗಳಿಂದ ಸಿಗ್ತಾ ಇರಲ್ವಾ, ಸೊ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಕೂಡ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಮನೆಗೆ ಬಂದುಬಿಟ್ಟು ನಮ್ಮ ತಂಗಿ ಜೊತೆ ಶೇರ್ ಮಾಡ್ಕೋತಾ ಇದ್ವಿ ಏನೆಲ್ಲ ಆಯಿತು ಅಂತ. ಸೊ ಇಲ್ಲಿ ನಮ್ಮ ರಾಣಿ ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾಳೆ. ಏನಾದರೂ ತಿಂತಾ ಇದ್ದರೆ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಇಲ್ಲದೆ ಹೋದರೆ ಒಂಥರ ಸಪ್ಪೆ ಮಾರೆ ಹಾಕ್ಕೊಂಡು ಕೂತ್ಕೊಂಡಿರ್ತಾಳೆ. ಇನ್ನು ಟೈಮ್ ಬೇರೆ ತುಂಬಾ ಆಯಿತು. ನಮ್ಮ ತಂಗಿ ಒಂದು ರೀಲ್ಸ್ ಮಾಡು ಅಂತ ಹೇಳ್ತಾ ಇದ್ಲು. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ರೀಲ್ಸ್ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದುಬಿಟ್ಟೆ. ಸೊ ಟೆರೆಸ್ ಮೇಲೆ ನೋಡಿದ್ರೆ ತುಂಬ ಜನ ಇದ್ದರು. ಸೊ ನೋಡ್ತಾ ಇದ್ರು. ಹಾಗಾಗಿ ನನಗೆ ತುಂಬ ಒಂಥರ ಮುಜುಗರ ಆಗ್ತಾಯಿತ್ತು. ಆದರೂ ಕೂಡ ರೀಲ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ರೀಲ್ಸ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಮುಗಿಸ್ತಾ ಇಲ್ಲ. ನಾಳೆ ಈ ಬ್ಲಾಗು ಕಂಟಿನ್ಯೂ ಇರುತ್ತೆ. ಸೊ ಇದು 2 ಡೇಸ್ದು ಬ್ಲಾಗ್ ಇರುತ್ತೆ. ಹಾಗಾಗಿ ಅಪ್ಪು ನೋಡಿ ಇನ್ನೂ ಮಲಗಿದ್ದಾನೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಬೆಳಗ್ಗೆನೇ ಎದ್ದು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಅಮಾವಾಸ್ಯೆ ಅಲ್ವಾ, ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನ ಬೇಗನೆ ಮುಗಿಸ್ಕೊಂಡೆ ನಾನು. ಸೊ ಜಸ್ಟ್ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ಸೊ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ಮೀಶೋದಿಂದ ನಾನು ಕೆಲವೊಂದು ಬಟ್ಟೆಗಳನ್ನು ಹಾಗೂ ಸ್ಟೋರೀಸ್ ಬುಕ್ಸ್ಗಳು ಹಾಗೆ ಕ್ಲಿಪ್ಸ್ಗಳನ್ನು ತರಿಸ್ಕೊಂಡಿದ್ದೀನಿ. ಸೊ ಅದು ಯಾವ ರೀತಿ ಬಂದಿದೆ, ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ. ಸೊ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸಂಸ್ಕೃತ ಗ್ಲೋಬಲ್ ಸ್ಕೂಲಲ್ಲಿ ನನ್ನ ಮಗಳು UKG ಕಲಿತಾ ಇದ್ಲು. ಸೊ ಅವಳು UKG ಮುಗೀತು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾಳಲ್ವ ನೆಕ್ಸ್ಟ್ ಇಯರು. ಹಾಗಾಗಿ ಅವರ ಟೀಚರು ಫಸ್ಟ್ ಸ್ಟ್ಯಾಂಡರ್ಡ್ಸ್ ಬುಕ್ಸು, ಸೆಕೆಂಡ್ ಸ್ಟ್ಯಾಂಡರ್ಡ್ಸ್ ಬುಕ್ಸು, ಕೆಲವೊಂದು ಬುಕ್ಸ್ಗಳನ್ನು ಮನೆಗೆ ತಂದು ಕೊಟ್ಟು ಹೋಗಿದ್ದಾರೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸಮ್ಮರ್ ಟೈಮಲ್ಲಿ ಮಕ್ಕಳನ್ನು ಹೊರಗಡೆ ಬಿಡೋ ಬದಲು ಸೊ ನಾನು ಕೆಲವೊಂದು ಬುಕ್ಸ್ಗಳನ್ನು ತರಿಸ್ಕೊಂಡಿದ್ದೆ. ಸೊ ಅವಳಿಗೆ ಮನೇಲಿ ಕೂತ್ಕೊಂಡು ಸ್ಟಡಿ ಮಾಡಿಸಿದ್ರಾಯ್ತು ಅಂತ. ಸೊ ಹಾಗೆ ಕೆಲವೊಂದು ಸ್ಟೋರೀಸ್ ಬುಕ್ಸ್ ಕೂಡ ಮೀಶೋದಿಂದ ಆರ್ಡರ್ ಮಾಡಿ ತೊಗೊಂಡಿದ್ದೀನಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಅವರು ಕೂಡ ಹೇಳ್ಕೊಡೋಣ ಅಂತ ತರಿಸ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂಥೇಳಿ. ಸೊ ಹಾಗೆ ಅದರ ರೇಟ್ ಕೂಡ ಹೇಳ್ತೀನಿ. ಸೊ ಅವಳು UKG ಮುಗೀತು ಈಗ ತಾನೇ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೆಲವೊಂದು ಬುಕ್ಸ್ಗಳು ಇದ್ದೀವಿ. ಹಾಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ದು ಕೆಲವೊಂದು ಬುಕ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ ಎಷ್ಟೊಂದು ಬುಕ್ಸ್ಗಳು ಸ್ಟಡಿ ಮಾಡೋದಕ್ಕೆ ಅಂತೇಳಿ ಮನೆಗೆ ತಂದು ಕೊಟ್ಟು, ಹಾಗೆ ಸ್ವಲ್ಪ ಅವಳಿಗೆ ಸ್ವೀಟ್ ಬಿಸ್ಕೆಟ್ಸ್ ಎಲ್ಲ ತಂದು ಕೊಟ್ಟು ಹೋಗಿದ್ದಾರೆ. ತುಂಬ ಥ್ಯಾಂಕ್ಸ್. ಭಾಳ ದಿನ ಇತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹುಷಾರಿರಲಿಲ್ಲ ಸಿಕ್ಕಾಪಟ್ಟೆ. ಸೊ ಈಗ ಪರವಾಗಿಲ್ಲ. ಈಗ ಸೊ ಇಷ್ಟೊಂದು ಬುಕ್ಸ್ ಇದೆ ನೋಡಿ. ಇದರೊಳಗಡೆ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಸೊ ಎಲ್ಲ ಥರದ ಬುಕ್ಸ್ ಇದೆ. ಹಾಗೆ ಡ್ರಾಯಿಂಗ್ ಬುಕ್ಸ್ ಕೂಡ ಇದೆ, ಮ್ಯಾಥ್ಸ್ ಇದೆ. ಸೊ ಈ ಥರ ಬುಕ್ಸ್ಗಳು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಅಂತ ಏನು ನೋಡ್ತಾ ಇಲ್ಲ. ಬಟ್ ಓದೋದಕ್ಕೆ ಕೆಲವೊಂದು ವರ್ಡ್ಸ್ಗಳು ಸೊ ಚೆನ್ನಾಗಿದೆ ಬುಕ್ಸ್ಗಳು. ಅವಳಿಗೆ ಯಾವಾಗಾದರೂ ಒಂದೊಂದು ಬುಕ್ಸನ್ನು ಕೊಟ್ಬಿಟ್ಟು ಸ್ಟಡಿ ಮಾಡೋದಕ್ಕೆ ಕೊಡ್ತೀನಿ. ಸೊ ಅವಳು ಕೂಡ ನೋಡಿಕೊಂಡು ಓದೋದು ಬರೆಯೋದು ಮಾಡ್ತಾಳೆ. ಹಾಗಾಗಿ ಅವರು ಇಷ್ಟೊಂದು ಬುಕ್ಸ್ ಕೊಟ್ಟು ಮನೆಗೆ ಬಂದು ಅವಳಿಗೆ ಕೂಡ ಭೇಟಿಯಾಗಿ ಹೋಗಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಶ್ರೀನು. ಸೊ ನೈಟ್ ಟೈಮ್ನಲ್ಲಿ ಬುಕ್ಸ್ಗಳನ್ನು ಹಿಡ್ಕೊಂಡು ಕೂತ್ಕೊಂಡು ಬರೆಯೋದು ಮಾಡ್ತಾಳೆ. ಕೆಲವೊಂದು ಬರೆದಿದ್ದಾಳೆ, ಇನ್ನೂ ಕೆಲವೊಂದು ಹಾಗೆ ಇದೆ. ಸೊ ಡ್ರಾಯಿಂಗ್ ಬುಕ್ಸ್ ಎಲ್ಲ ಇದೆ, ಅದನ್ನು ತೊಗೊಂಡು ಕಲರ್ ತೊಗೊಂಡು ಮಾಡಿಕೊಂಡು ಕೂತ್ಕೊಂಡಿರ್ತಾಳೆ. ಸೊ ಇಷ್ಟೊಂದು ಬುಕ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸರ್ಗೆ ಏನು ಹೇಳ್ತೀವಿ ಹೇಳು, ಅಲ್ಲಿ ಹೇಳೋದು ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು. ಸೊ ಮೀಶೋದಿಂದ ನಾನು ಕೆಲವೊಂದು ಸ್ಟೋರೀಸ್ ಬುಕ್ಸ್ಗಳನ್ನು ತರಿಸ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ನಾನು ಕೆಲವೊಂದು ವರ್ಡ್ ಬುಕ್ಸ್ಗಳನ್ನು ತರಿಸ್ಕೊಂಡಿದ್ದೆ. ಸೊ ಅದು ಕಂಪ್ಲೀಟ್ ಮಾಡಿದ್ದಾಳೆ, ಹೇಳ್ತಾಳೆ. ಸೊ ಕೆಲವೊಂದು ವರ್ಡ್ಸ್ ಅಂದರೆ ಬರ್ಡ್ಸ್ ಆಗಿರ್ಬೋದು, ಹಾಗೆ ಅಂದರೆ ಕಿಚನ್ ಐಟಮ್ಸ್ದು, ಹಾಗೆ ಫ್ರೂಟ್ಸ್ದು,
ಆಮೇಲೆ ವೆಜಿಟೇಬಲ್ಸ್ದು. ಸೊ ಈ ಥರದ್ದೆಲ್ಲ ಬುಕ್ಸ್ಗಳನ್ನು ತರಿಸ್ಕೊಂಡಿದ್ದೆ. ಸೊ ಆಲ್ರೆಡಿ ಅವಳು ಓದ್ಬಿಟ್ಟು ಯೂಸ್ ಮಾಡಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ಜಾಸ್ತಿ ಅವಳ ಹತ್ರ ಬುಕ್ಸ್ಗಳು ಇರೋದಿಲ್ಲ. ಸೊ ಎಲ್ಲ ಕಿತ್ತಾಕ್ಬಿಟ್ಟು ಓದಿ ಓದಿ ಇದು ಬರುತ್ತಲ್ವಾ, ಇದು ಬರುತ್ತೆ ಅಂದರೆ ಕಿತ್ತಾಕ್ಬಿಡೋದು. ಸೊ ಈ ಥರ ಮಾಡಿದ್ದಾಳೆ. ಸೊ ಅದನ್ನು ಈಗ ಹೇಳ್ತಾಳಲ್ವಾ, ಸೊ ನಾನು ಈಗ ಕೆಲವೊಂದು ಸ್ಟೋರೀಸ್ ಬುಕ್ಸ್ಗಳನ್ನು ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಮಾರಲ್ ಸ್ಟೋರೀಸ್ ಬುಕ್ಸ್ಗಳಿದ್ದವು. ಬಟ್ ಇವ್ದು ಒಳಗಡೆ ಒಂದೊಂದು ಡಿಫ್ರೆಂಟ್ ಆಗಿರುವಂಥ ಕತೆಗಳಿದೆ. ಆ ಕತೆಗಳನ್ನು ನಾವು ಓದಿ ಎಕ್ಸ್ಪ್ಲೇನ್ ಮಾಡ್ತೀವಲ್ವ, ಅವಳಿಗೂ ಕೂಡ ಅರ್ಥ ಆಗುತ್ತೆ. ಸೊ ಅವಾಗವಾಗ ನಾವು ಕತೆಯನ್ನು ಮನೆಯಲ್ಲಿರಬೇಕಾದ್ರೆ ಓಲ್ಡ್ ಕತೆಗಳನ್ನು ಹೇಳ್ತಾ ಇರ್ತೀವಿ. ಸೊ ಈ ಥರದ ಡಿಫ್ರೆಂಟ್ ಕತೆಗಳನ್ನು ಹೇಳೋದು ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಅದರಲ್ಲಿ 10 ಬುಕ್ಸ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಒಂದೊಂದು ಬುಕ್ಸ್ನಲ್ಲಿ ಒಂದೊಂದು ಡಿಫ್ರೆಂಟ್ ಕತೆಗಳಿದೆ. ಕೆಲವೊಂದು ಟೈಮ್ ಪಾಸ್ ಅಂತ ಹೇಳಿ ಕೆಲವೊಂದು ಬುಕ್ಸ್ಗಳು ಕೂಡ ಇದೆ ಅದರೊಳಗಡೆ. ಸೊ ಈ ಥರದ ಬುಕ್ಸ್ಗಳು ನೀವು ಕೂಡ ತಗೊಳ್ಳೋದಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಅಲ್ಲಿ ಹೋಗಿ ಬೈ ಮಾಡ್ಕೋಬೋದು. ಸೊ ಇದು ಬುಕ್ಸ್ ನನಗೆ ತುಂಬ ಇಷ್ಟ ಆಯಿತು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಒಂದು ಸಾರಿ ಚೆಕ್ ಮಾಡಿ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ 10 ಪೀಸ್ ಇದೆ. ಒಂದು ಬುಕ್ಸಿಗೆ 40 ರೂಪೀಸ್. 10 ಬುಕ್ಸನ್ನು ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಹಾಗೆ ನಾನು ಕೆಲವೊಂದು ಟಾಪು ಪ್ಯಾಂಟ್ಗಳನ್ನು ತರಿಸಿದ್ದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಡೈಲಿ ವೇರ್ಗೆ ಅಂತ ಕೆಲವೊಂದು ಟಾಪು ಪ್ಯಾಂಟ್ಗಳನ್ನು ತೊಗೊಂಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. ಸೊ ಬ್ಲೂ ಕಲರ್ ಟಾಪ್ ಇದೆ, ವೈಟ್ ಕಲರ್ ಡಾಟ್ ಬಂದಿದೆ. ಬಟ್ ಇದು ಕಾಟನ್ ಅಲ್ಲ, ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಇರ್ಬೋದು. ಸೊ ಸ್ವಲ್ಪ ಪಾಲಿಸ್ಟರ್ ಮತ್ತು ಸ್ವಲ್ಪ ಕಾಟನ್ ಮಿಕ್ಸ್ ಇದೆ. ಸೊ ಚೆನ್ನಾಗಿದೆ, ಬಟ್ ಪರವಾಗಿಲ್ಲ. ಬಟ್ಟೆ ಡೈಲಿ ವೇರ್ಗೆ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಒಂದು ಸಾರಿ ಕ್ಲೀನ್ ಮಾಡೋದಕ್ಕೆ ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಚೆನ್ನಾಗಿದೆ ಅಲ್ವಾ. ಬ್ಲೂ ಕಲರ್ ಟಾಪ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ತೊಗೋಬೇಕು ಅಂತ ಅನ್ನಿಸ್ತು. ಸೊ ಇದೊಂದು ತೊಗೊಂಡಿದ್ದೀನಿ. ಇದೊಂದು ಟಾಪ್ ಇದೆ, ಇದೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದರ ರೇಟ್ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ಬೈ ಮಾಡ್ಕೊಳ್ಳೋದಾದರೆ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಬೈ ಮಾಡ್ಕೊಳ್ಳಿ. ಹಾಗೆ ಡೈಲಿ ವೇರ್ಗೆ ಅಂತ ಪ್ಯಾಂಟ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಈ ಪ್ಯಾಂಟ್ ಬಂದುಬಿಟ್ಟು ಪ್ಲಾಜೋ ಪ್ಯಾಂಟು, ತುಂಬ ಚೆನ್ನಾಗಿದೆ. ಹಾಗೆ ಸಾಫ್ಟ್ ಮತ್ತು ದಪ್ಪ ಇದೆ ಬಟ್ಟೆ. ಸೊ ನೀವು ಹೊರಗಡೆ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಬೀಳ್ಬೋದು. ಬಟ್ ಇದರಲ್ಲಿ ನನಗೆ ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಬಿಡ್ತು. ಹಾಗಾಗಿ ನೀವು ನೈಟ್ ವೇರ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸೊ ಇದು ನೀವು ಕಂಫರ್ಟಬಲ್ ಆಗಿರುವಂಥ ಫೀಲ್ ಕೊಡುತ್ತೆ, ಇಚ್ಚಿನೆಸ್ ಅನಿಸೋದಿಲ್ಲ. ಸೊ ಇದು ಯಾರು ಬೇಕಾದರೂ ವೇರ್ ಮಾಡ್ಬೋದು. ಹಾಗೆ ಕೆಲವೊಂದು ಕ್ಲಿಪ್ಗಳನ್ನು ಕೂಡ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ರೇಟ್ ಕೂಡ ತುಂಬ ಜಾಸ್ತಿ, ಬಟ್ ಪರವಾಗಿಲ್ಲ. ಕ್ಲಿಪ್ ಮಾತ್ರ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ತುಂಬ ಗಟ್ಟಿ, ತುಂಬ ವೇಟ್ ಕೂಡ ಅಷ್ಟೇ ಇದೆ. ಜಾಸ್ತಿ ಯಾರಿಗೆ ಹೇರ್ ಇರುತ್ತಲ್ವ ಅವರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ವೇಟ್ ಕೂಡ ತುಂಬ ಜಾಸ್ತಿ. ಸೊ ವೈಟ್ ಕಲರ್ ತೊಗೊಂಡಿದ್ದೀನಿ. ಇದೆ ವೈಟ್ ಕಲರ್ ಫ್ಲವರ್ ಇದೆ. ವೇಟ್ ಅಂತೂ ತುಂಬಾ ಇದೆ. ಸೊ ಜಾಸ್ತಿ ಹೇರ್ ಯಾರಿಗಿರುತ್ತಲ್ವ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಹಾಗೆ ತೋರಿಸ್ತೀನಿ. ಈ ಕ್ಲಿಪ್ ಬಂದುಬಿಟ್ಟು ವೈಟ್ ಕಲರ್ದಲ್ಲಿದೆ. ಸೊ ಇದು ತುಂಬ ವೇಟು, ಹಾಗೆ ಯಾರಿಗೆ ಜಾಸ್ತಿ ಹೇರ್ ಇರುತ್ತಲ್ವ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ನನಗೆ ಜಾಸ್ತಿ ಹೇರ್ ಇರೋದ್ರಿಂದ ಈ ಥರದ ಕ್ಲಿಪ್ಗಳನ್ನು ನಾನು ಜಾಸ್ತಿ ತೊಗೋತಾ ಇರ್ತೀನಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕೂದಲೆಲ್ಲ ಹಾಕ್ಕೊಂಡು ಬಂದುಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಇದೆ. ಸೊ ನೀವು ಕೂಡ ತೊಗೋಬೋದು.
ಇದರ ರೇಟು 200 ರೂಪೀಸ್ ಇದೆ ಇದು. ಹಾಗೆ ಇನ್ನೊಂದೆರಡು ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ನನಗತ್ರ ತುಂಬ ಇಷ್ಟ ಆಯಿತು. ಬಟರ್ಫ್ಲೈ ಇದೆ ಇದು, ನೋಡು ಎಷ್ಟು ಚೆನ್ನಾಗಿದೆ. ವೈಟ್ ಕಲರ್ ನನ್ನ ಹತ್ರ ಇರಲಿಲ್ಲ, ವೈಟ್ ಕಲರ್ದು ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ನೋಡಿ, ಪಾರ್ಟಿ ವೇರ್ ಹಾಕೊಂಡ್ರಂತೂ ತುಂಬ ಸಖತ್ತಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅಷ್ಟೊಂದು ಭಾರ ಇಲ್ಲ, ಬಟ್ ಪರವಾಗಿಲ್ಲ, ಹಾಕೋಬೋದು. ಇದು ಮಾತ್ರ ತುಂಬ ಸ್ಟ್ರಾಂಗ್ ಇದೆ. ನೋಡಿ ಯಾವ ರೀತಿ ಸೌಂಡ್ ಬರುತ್ತೆ, ಏನು ಭೀ ಆಗಲ್ಲ. ನಾವು ಒಂದ್ಸರಿ ಹಾಕೊಂಡಿದ್ದೆ. ಸೊ ಬಹಳಷ್ಟು ಜನ ಕೇಳ್ತಾ ಇದ್ರು ಎಲ್ಲಿ ತಗೊಂಡಿದ್ದೀರಾ ಅಂತ. ಸೊ ಕೆಲವೊಂದು ಕ್ಲಿಪ್ಗಳನ್ನು ಕೂಡ ತಗೊಂಡಿದ್ದೀನಿ. ಇದು ಅಂದ್ರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಶ್ರೀನುಗಂತ ತಗೊಂಡಿದ್ದೀನಿ. ಸೊ ನಾನು ಜಾಸ್ತಿ ಹೇರ್ಸ್ ಎಲ್ಲ ಬಿಡ್ತಾ ಇರ್ತೀನಲ್ವ, ಹಾಗಾಗಿ ಇದೊಂದು ಕ್ಲಿಪ್ಪನ್ನು ಈ ಥರ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಸೊ ಈ ಥರ ಕ್ಲಿಪ್ ಅಂತೂ ನನಗೆ ತುಂಬ ಇಷ್ಟ. ಇದು ಮೂನ್ ಇದೆ, ಇದರಲ್ಲಿ ಸ್ಟಾರ್ಸು, ಆಮೇಲೆ ಬಟರ್ಫ್ಲೈಯು, ಸೊ ವೆರೈಟಿ ಡಿಸೈನ್ಸ್ ಕಲೆಕ್ಷನ್ಸಲ್ಲಿ ಈ ಥರ ಕ್ಲಿಪ್ಗಳಿದೆ. ನೀವು ಒಂದು ಸಾರಿ ಹೋಗಿ ಒಂದು ಸಾರಿ ಚೆಕ್ ಮಾಡಿ ತೊಗೊಳ್ಳಿ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಬಟ್ ತುಂಬ ಇಷ್ಟ ಆಯಿತು. ನಾನು ಇನ್ನೂ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಏನೂ ಡ್ಯಾಮೇಜ್ ಆಗಿಲ್ಲ, ಕಲರ್ ಕೂಡ ಶೇಡ್ ಆಗಿಲ್ಲ, ಚೆನ್ನಾಗಿದೆ. ನೀವು ಕೂಡ ಒಂದು ವೇಳೆ ತೊಗೊಳ್ಳೋದಾದರೆ ಸೊ ಇದನ್ನು ತೊಗೊಳ್ಳಿ. ಹಾಗೆ ಇಷ್ಟು ಕ್ಲಿಪ್ಸ್ ಇದೆ ಅಲ್ವಾ, ಸೊ 5 ಕ್ಲಿಪ್ಸ್ ಇದೆ. ಅದರಲ್ಲಿ ಇದು ಬಟರ್ಫ್ಲೈ ಕ್ಲಿಪ್ಸ್ ತೊಗೊಂಡ್ರೆ ಆ 5 ಕ್ಲಿಪ್ಸ್ ಅದರಲ್ಲೇ ಬರುತ್ತೆ, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಸೊ ನೀವು ಒಂದು ವೇಳೆ ತೊಗೊಳ್ಳೋದಾದರೆ ಮೀಶೋದಲ್ಲಿ ಹೋಗಿ ತೊಗೊಳ್ಳಿ. ಇದರ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ. ಸೊ ನನಗೆ ಕಮೆಂಟಲ್ಲಿ ಹೇಳಿ, ಓಕೆನಾ? ಸೊ ಇದುವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು. ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ನಾವು ಪ್ರತಿ ಸಾರಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡ್ತಾ ಇರ್ತೀವಲ್ವ, ಸೊ ಅದರ ಬದಲು ಈ ಮಾರಲ್ ಸ್ಟೋರೀಸ್ ಬುಕ್ಸ್ಗಳನ್ನು ಒಮ್ಮೆ ಆರ್ಡ್ರ್ ಮಾಡಿ ಓದಿ ಮಕ್ಕಳಿಗೆ ಹೇಳ್ಕೊಡಿ. ತುಂಬ ಚೆನ್ನಾಗಿದೆ. ನಾನು ಕೂಡ ಇದನ್ನು ಸ್ಟಡಿ ಮಾಡಿದ್ದೀನಿ. ಸೊ ಈ ಬುಕ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ತೊಗೊಳ್ಳೋದಾದರೆ ಇದರ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಬೈ ಮಾಡ್ಕೊಳ್ಬೋದು.